ಝೊಮ್ಯಾಟೋದಲ್ಲಿ 100 ರೂಪಾಯಿ ಆರ್ಡರ್ ಬಂದರೆ ಕಂಪನಿಗೆ 4 ರೂಪಾಯಿ 3 ಪೈಸೆ ಲಾಭ ಸಿಗುತ್ತೆ. ಇದರರ್ಥ EBITDA ಟು ಗ್ರಾಸ್ ಆರ್ಡರ್ ವ್ಯಾಲ್ಯೂ ರೇಷ್ಯೂ 4.3% ಇದೆ ಅಂತ. ಸ್ವಿಗ್ಗಿ ಜೊತೆಗೆ ಕಂಪೇರ್ ಮಾಡಿದ್ರೆ ಇದು 2.9% ಮಾತ್ರ ಇರೋದು. ಇನ್ನೊಂದು ಮೇಜರ್ ಫೈಟ್ ಏನು ಅಂದರೆ ಕ್ವಿಕ್ ಕಾಮರ್ಸ್. ಬ್ಲಿಂಕಿಟ್ 45% ಮಾರ್ಕೆಟ್ ಶೇರ್ನ ಲೀಡ್ ಮಾಡ್ತಾ ಇದೆ. ಆದರೆ ಇನ್ಸ್ಟಾಮಾರ್ಟ್ ಮತ್ತು ಝೆಪ್ಟೋ ಝೊಮ್ಯಾಟೋಗಿಂತ ಮುಂದೆ ಇದೆ. ಇನ್ನು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕಾರಣಕ್ಕೆ ಝೊಮ್ಯಾಟೊ ಕ್ವಿಕ್, ಝೊಮ್ಯಾಟೋದ 10 ಮಿನಿಟ್ಸ್ ಡೆಲಿವರಿ ಇನಿಷಿಯೇಟಿವ್ ಆಲ್ರೆಡಿ ಕ್ಲೋಸ್ ಆಗಿದೆ. ಆದರೆ ಸ್ವಿಗ್ಗಿ ತನ್ನ ಸ್ವಿಗ್ಗಿ ಬೋಲ್ಟನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರೆ ಅದು ಈಗಾಗಲೇ 2% ಆರ್ಡರ್ ವಾಲ್ಯೂಮ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಫೈನಲಿ ಹಣದ ವಿಷಯಕ್ಕೆ ಬಂದರೆ 2025ರಲ್ಲಿ ಝೊಮ್ಯಾಟೊ 527 ಕೋಟಿ ಪ್ರಾಫಿಟ್ ಮಾಡಿದೆ. ಸ್ವಿಗ್ಗಿ 3105 ಕೋಟಿ ಲಾಸ್ನಲ್ಲಿದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಝೊಮ್ಯಾಟೋನ ವ್ಯಾಲ್ಯೂಯೇಷನ್ ಈಗ ಸ್ವಿಗ್ಗಿಗಿಂತ 2.5 ಟೈಮ್ಸ್ ಹೆಚ್ಚಿದೆ ಅಂತ. ಆದರೂ ಸ್ವಿಗ್ಗಿ ಸರೆಂಡರ್ ಆಗ್ತಾ ಇಲ್ಲ. ಆಪರೇಷನಲ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ತಾ ಇದೆ. ಝೊಮ್ಯಾಟೋಗೆ ಹೆಡ್ ಆನ್ ಚಾಲೆಂಜ್ ಕೊಡ್ತಾ ಇದೆ. ಹಾಗಾದರೆ ನಿಮಗೆ ಯಾವ ಡೆಲಿವರಿ ಆ್ಯಪ್ ಫೇವ್ರೆಟ್ ಕಮೆಂಟ್ನಲ್ಲಿ ತಿಳಿಸಿ.